ಹಾಯ್ ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರು, ಇವತ್ತು ನಾವು ಕೋಲಾರ ಜಿಲ್ಲಾ ಮುಳಬಾಗಿಲಿನ ವರದರಾಜ್ ಟ್ಯಾಕಿಸ್ ಪೆಟ್ರೋಲ್ ಬಂಕ್ ಅಲ್ಲಿ ಇದ್ದೀವಿ. ಸೊ ರಾಜ್ಯದಲ್ಲಿ ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ಎಮರ್ಜೆನ್ಸಿ ಇದ್ದಾಗ ಬಾಟ್ಲ್ ಎತ್ಕೊಂಡು ಹೋದ್ರೆ ಪೆಟ್ರೋಲ್ ಹಾಕ್ತಾ ಇಲ್ಲ ಅನ್ನೋದು ನಮಗೆ ಗಮನಕ್ಕೆ ಬಂದಿತ್ತು, ನಮ್ಮ ಚಾನಲ್ ಗಮನಕ್ಕೆ ಬಂದಿತ್ತು. ಸೊ ಇವತ್ತು ಯಥೇಚ್ಛವಾಗಿ ಮುಳಬಾಗಿಲು ತಾಲೂಕಿನಲ್ಲಿ ಸುಮಾರು ಪೆಟ್ರೋಲ್ ಬಂಕ್ಗಳಲ್ಲಿ ಕೂಡ ಬಾಟ್ಲ್ ಯಾರಾದ್ರೂ ಎತ್ಕೊಂಡು ಹೋದ್ರೆ ಪೆಟ್ರೋಲ್ ಆಗ್ತಾ ಇಲ್ಲ ಅಂತ ಹೇಳಿ ಇವತ್ತು ನಮ್ ಗಮನಕ್ಕೆ ಬಂದಿದೆ. ಸುಮಾರು ಜನ ನಮ್ಮ ಹತ್ರ ವಿಡಿಯೋ ಕೂಡ ಮಾಡಿ ಕಳಿಸಿದ್ದಾರೆ. ಆದ್ರೆ ಇವತ್ತು ಪೆಟ್ರೋಲ್ ಬಂಕ್ ಬಂದಿದ್ದೀನಿ. ಏನ್ ನಿಮ್ಮ ಹೆಸರು? ಈ ಪೆಟ್ರೋಲ್ ಬಂಕ್ ಹೆಸರು? ಸೊ ಇವತ್ತು ಮುಳಬಾಗಿಲು ತಾಲೂಕಿನ ವರದರಾಜ್ ಟ್ಯಾಕಿಸ್ ಪಕ್ಕದಲ್ಲಿರ್ತಕ್ಕಂಥ ಬಾಲಾಜಿ ಪೆಟ್ರೋಲ್ ಬಂಕ್ ಭವನದಲ್ಲಿ ಇದೀವಿ ನಾವಿದ್ವಿ. ಸೊ ಇಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ 1 ಲೀಟರ್ಗೆ ಹಾಕ್ತಾರ, 2 ಲೀಟರ್ಗೆ ಹಾಕ್ತಾರ ಅಥವಾ ಹಾಕೋದಿಲ್ವಾ ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತಾಗಂತ ಒಂದು ಮೆಸೇಜ್ ನಾನು ಇವತ್ತು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಬನ್ನಿ, ನಮ್ಮ ಜೊತೆ ಪೆಟ್ರೋಲ್ ಕೆಲಸ ಮಾಡಂತ ಸಿಬ್ಬಂದಿ ಇದ್ದಾರೆ. ಸೊ ಇಲ್ಲಿ ಹಾಕ್ತಾರಾ ಅಥವಾ ಬೇರೆ ಕಡೆ ಹಾಕ್ತಾರಾ ಅಥವಾ ಇಲ್ಲೇನಾದ್ರೂ ಹಾಕಿದ್ರೆ ಬೇರೆ ಕಡೆ ಯಾಕೆ ಹಾಕೋದಿಲ್ಲ, ಸಂಪೂರ್ಣವಾಗಿ ಇವತ್ತು ಅದ್ರ ಬಗ್ಗೆ ಒಂದು ಸ್ಟೋರಿ ಮಾಡೋದಕ್ಕೆ ನಾವು ಬಂದಿದ್ವಿ. ನೋಡ ಬನ್ನಿ ಇವತ್ತು ಏನ್ ಹೇಳ್ತಾರೆ ನೋಡ. ನಿಮ್ಮ ಹೆಸರೇನು? ಗಜೇಂದ್ರ. ಸೊ ಇವತ್ತು ಮುಳಬಾಗಿಲಲ್ಲಿ ಸುಮಾರು ಜನರು ಕೂಡ ಒಂದು ಬಾಟ್ಲ್ ಅನ್ನು ಎತ್ಕೊಂಡು ಬಂದು ಪೆಟ್ರೋಲ್ ಹಾಕಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಹಾಕ್ತಾ ಇದ್ದೀರಾ? ಅಲ್ಲ, ನಮ್ಮ ಗಮನಕ್ಕೆ ಏನ್ ಬಂದಂತೆ ನಿಮ್ ಪೆಟ್ರೋಲ್ ಬಂಕ್ ಅಲ್ಲಿ ಕೂಡ ಆಗಲ್ಲ ಅಂತ ಹೇಳಿದ್ರು. ಇವಾಗ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ, ಪೆಟ್ರೋಲ್ ಬಂಕ್ ಏನು ಇದೆ ಕಾನೂನು ಪ್ರಕಾರ ನಿಮ್ಗೆ ಏನಾದ್ರು ನೋಟಿಸ್ ಕೊಟ್ಟಿದ್ದಾರಾ ನಾವು ಬಾಟ್ಲಿಗೆ ಹಾಕೋದಿಲ್ಲ ಅಂತ? ಓಕೆ, ಕೊಟ್ಟಿದ್ರೆ ಓಕೆ, ಆಗ್ಬೇಡಿ. ಸೊ ಕೆಲವರು ಹಾಕೋದಿಲ್ಲ ಬಾಟ್ಲಿಗೆ, ನೀವ್ ಯಾಕೆ ಹಾಕೋದಿಲ್ಲ? ಎಮರ್ಜೆನ್ಸಿ ಇದ್ರೆ ಹಾಕ್ತೀನಿ ಸರ್. ಎಮರ್ಜೆನ್ಸಿ ಅಂದ್ರೆ ಏನು, ಅವ್ನು ಸತ್ತೋಗಿರ್ಬೇಕಾ? ಗಾಡಿ ಎಲ್ಲಾದ್ರೂ ನಿಲ್ಕೋದಿದ್ರೆ ನಾನು ಒಂದೇ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲವು ಪ್ರೋಟೋಕಾಲ್ ಇರುತ್ತೆ, ನಿಮ್ಗೊಂದು ಸಮಸ್ಯೆ ಇರುತ್ತೆ, ಬಾಟ್ಲಿಗೆ ಹಾಕಿ ಅಥವಾ ಹಾಕ್ಬೇಡಿ ಅನ್ನೋದು ಇರುತ್ತೆ. ನಿಮ್ಮ ಹತ್ರ ಏನಾದ್ರು ನೋಟಿಸ್ ಕೊಟ್ಟಿದಾರಾ? ಬಾಟ್ಲಿಗೆ ಹಾಕ್ಬೇಡಿ ಅಂತ ಹೇಳಿದಾರಾ? ಸೊ ನೀವು ಹಾಕ್ಬೋದಲ್ವಾ? ಎಮರ್ಜೆನ್ಸಿ ಹಾಕ್ತೀನಿ ಸರ್ ನಾನು. ಮತ್ತೆ ಲಾಸ್ಟ್ ನಮ್ಮ ಹುಡುಗನ್ ಕಳ್ಸಿದ್ರೆ ಇಲ್ಲಿ ಹಾಕಿಲ್ಲ ಅಂತ ಹೇಳಿದ್ರಲ್ಲ. ತೋಟದಲ್ಲಿ ವ್ಯವಸಾಯ ಮಾಡೋದು. ಬನ್ನಿ ಈ ಕಡೆ ಬಾ. ಪಂಪು ಮೋಟರ್ ಇದೆ, ಪಂಪು ಮೋಟರ್ ಪೆಟ್ರೋಲ್ ಬೇಕು. ಯಾರು ಹಾಕಿಲ್ಲ? ನಾನು ಬಂದು ಇಲ್ಲಿಂದ ವಾಪಸ್ ಹೋಗ್ದೆ. ಇವಾಗ ಅದಕ್ಕೆ ನ್ಯೂಟ್ರಲ್ ಕರ್ಕೊಂಡ್ ಬಂದು ಇಲ್ಲಿ ಹಾಕ್ತಾ ಇದ್ದೀನಲ್ಲ ನಾನು. ಓಕೆ, ಬೆಳಗ್ಗೆಯಿಂದ 5 ಪೆಟ್ರೋಲ್ ಬಂಕ್ ತಿರ್ಗಾಡಿದ್ರೆ ಪೆಟ್ರೋಲ್ ಇಲ್ಲ. ದಿವಸ ಸ್ವಲ್ಪ ಒಂದು ವಾರದಿಂದ ಹಾಕ್ತಾ ಹಾಕ್ಲಿಲ್ಲ. ಈಗ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. ಎಸ್, ಈಗ ಇವತ್ತು ನಾನು ಏನ್ ಬಂದಿದ್ರೆ ಪಬ್ಲಿಕ್ಗೆ ಒಂದು ಸೇವ್ ಮಾಡಕ್ ನೀವಿದ್ದೀರಾ, ಜನರಿಂದ ನಿಮ್ ಪೆಟ್ರೋಲ್ ಬಂಕ್ ಅಲ್ವಾ? ಅವ್ರಿಲ್ಲ ಅಂದ್ರೆ ನೀವಿಲ್ಲ. ನಿಮಗೆ ಏನಾದ್ರು ಬಾಟ್ಲಿಗೆ ಆಗ್ಬಾರ್ದು ಅಂತಿದ್ಯಾ? ಸೊ ಯಾಕೆ ಬಾಟ್ಲ್ ಕೆಲವ್ರು ಬರ್ತಾರೆ ಅಂದ್ರೆ, ನಾನು ಇಲ್ಲಿ ಕೇಳಿ, 1 ಲೀಟರ್ ಅಲ್ಲಿ ಸುಮಾರು ಜನರಿಗೆ ಗಾಡಿಗಳಲ್ಲಿ ಕಾರ್ಗಳಲ್ಲಿ ಒಂಥರ ಮೋಸ ನಡೀತಾ ಇದೆ. ಅದನ್ನ ಟೆಸ್ಟ್ ಮಾಡೋದಕ್ಕೆ ಕೆಲವರು ಬಾಟ್ಲ್ ಎತ್ಕೊಂಡ್ ಬರ್ತಾರೆ. ಎಸ್, 1 ಲೀಟರ್ ಹಾಕ್ತೀರಾ ಇಲ್ವಾ ಅಥವಾ 1/2 ಲೀಟರ್ ಹಾಕ್ತೀರಾ, 2 ಲೀಟರ್ ಹಾಕ್ತೀರಾ ನೋಡೋದಕ್ಕೆ ಬರ್ತಾರೆ. ನೀವು ಹಾಕೋಲ್ಲ ಅಂದ್ರೆ ಪ್ರಶ್ನೆ ಏನು? ಯಾರು ಸರ್ ಹಾಕಿಲ್ಲ? ಯಾವ ಪೆಟ್ರೋಲ್ ಬಂಕ್ ಎಲ್ಲ ಹಾಕ್ತಾ ಇದಾರೆ ಇಲ್ಲಿ. ಸರಿ, ಓಕೆ, ಇವಾಗ ನೀವು ಹಾಕ್ತಾ ಇದ್ರಲ್ಲ. ಸೊ ನಾನು ಹೇಳೋದಷ್ಟೇ, ನಿಮಗೆ ಏನಾದ್ರು ಪ್ರೋಟೋಕಾಲ್ ಇದ್ರೆ ನೀವು ಪರವಾಗಿಲ್ಲ, ನೋಟಿಸ್ ಕೊಡಿ, ಪರವಾಗಿಲ್ಲ. ಇನ್ಕೇರ್ ಯಾರಾದ್ರೂ ಬಂದ್ರು ಕೂಡ ನೀವು ಬಾಟ್ಲಿಗೆ ಹಾಕಿ. ಎಮರ್ಜೆನ್ಸಿ ಇವಾಗ ಎಲ್ಲರೂ ಶ್ರೀಮಂತರ ಇರೋದಿಲ್ಲ. ಈಗ ನಾನು ಹೇಳಿದ್ದೀನಿ ಗೊತ್ತಾ ಸರ್, ಕೆಲವರು 500ಗೆ ಹಾಕ್ತಾರೆ, 1000ಗೆ ಹಾಕ್ತಾರೆ. ಎಲ್ಲರೂ 1000-500 ಹಾಕೊಂತಾರ? ಪಾಪ ಕೆಲವರು 100 ರೂಪಾಯಿಗೆ ಇರ್ತಾರೆ, 150 ರೂಪಾಯಿಗೆ ಇರ್ತಾರಲ್ವಾ? 50ಕ್ಕೆ ಹಾಕ್ತಾನೆ, 20. ಸರಿ, ಈಗ ಇದಕ್ಕೊಂದು ಹಾಕಿ. ಇದು ಎಷ್ಟು ಬರುತ್ತೆ? ಇದು 110 ರೂಪಾಯಿ ಹಾಕಿ. ಎಷ್ಟು? 1 ಲೀಟರ್ ಹಾಕಿ. 1 ನಿಮಿಷ. ಇದು 1 ಲೀಟರ್ಗೆ ಎಷ್ಟು ಪಾಯಿಂಟ್ ಬರುತ್ತೆ? 100 ಪಾಯಿಂಟ್ ಬರುತ್ತೆ. 100 ಪಾಯಿಂಟ್ ಹಾಕು. 1 ಲೀಟರ್ 0. ಇದು ಎಷ್ಟು ಪಾಯಿಂಟ್ ಇದೆ? 1 ಲೀಟರ್. ನೋಡಿ ವೀಕ್ಷಕರು, ಇವತ್ತು ಇದು 1 ಲೀಟರ್ ಬಾಟ್ಲ್. ಇದು ನೋಡಿ, ನೀವೇನಾದ್ರೂ ಪಬ್ಲಿಕ್ ಅಲ್ಲಿ ಅಥವಾ ಎಲ್ಲಾದ್ರೂ ಆಗ್ಲಿ, ಇವತ್ತು ನಾನು ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಬಾಟ್ಲ್ ಎತ್ಕೊಂಡೋಗಿ ಪೆಟ್ರೋಲ್ ಹಾಕಲ್ಲ ಅಂತ ಕೆಲವರು ಹೇಳ್ತಾರಲ್ಲ. ನೋಡಿ, 1 ಲೀಟರ್ ಇವತ್ತು ಎಸ್ ಸರ್, 1 ಲೀಟರ್ ಎಷ್ಟಿದು ದುಡ್ಡು? 111 ರೂಪಾಯಿ 18. ಇವತ್ತು ನಾವು ಮುಳಬಾಗಿಲಿನಲ್ಲಿ ಇದೀವಿ. ಸೊ ಮುಳಬಾಗಿಲು ಪೆಟ್ರೋಲ್ ಬಂಕ್ ಅಲ್ಲಿ 1 ಲೀಟರ್ಗೆ ನಾವು ಹಾಕೊಂತ ಇದೀವಿ. ನೋಡಿ, ಕರೆಕ್ಟ್ ಆಗಿ 1 ಲೀಟರ್ ಆಗಿದೆ. ಎಷ್ಟಿದು ರೇಟು? 111 ರೂಪಾಯಿ ಸರ್. 111 ರೂಪಾಯಿ. ನೋಡಿ, ನೀವೇನಾದ್ರೂ ಪೆಟ್ರೋಲ್ ಬಂಕ್ ಅಲ್ಲಿ ಎಲ್ಲಾದ್ರೂ ಹೋಗಿ ಬಾಟ್ಲ್ ಎತ್ಕೊಂಡಾಗ 1 ಲೀಟರ್ಗೆ ಹಿಂಗಿರ್ಬೇಕು, ಇಲ್ಲಿವರೆಗೂ ಬರ್ಬೇಕು. ಇನ್ ಕೇಸ್ ಇಲ್ಲಿ ಅಥವಾ ಇನ್ ಕೇಸ್ ಇಲ್ಲಿ ಕಡಿಮೆ ಆದಾಗ ಅವಾಗ ನೀವು ಅದನ್ನ ಮಾತಾಡ್ಬೋದು. ಇನ್ ಕೇಸ್ ಈ ತರ ಯಾವ್ದಾದ್ರು ಘಟನೆಗಳಿದ್ದಾಗ ನಮ್ ಚಾನಲ್ಗೆ ನೀವು ವಿಡಿಯೋ ಕಳಿಸಿ, ಅದನ್ನ ನಾವು ಸ್ಟೋರಿ ಮಾಡ್ತೀವಿ. ಯಾವುದೇ ಪೆಟ್ರೋಲ್ ಬಂಕ್ ಆಗ್ಲಿ. ಇವಾಗ ನೋಡಿ, ಇವರು ಹೇಳ್ತಿದ್ರೆ, ಎಸ್ ನಾವು ಆಗ್ತಾ ಇದೀವಿ ಸರ್, ಯಾವ್ದೋ ಒಂದು ಕಾರಣದಿಂದ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಕೆಲವರು ಪೆಟ್ರೋಲ್ ಬಂಕ್ ಏನ್ ಮಾಡ್ತಾ ಇದ್ರೆ 1 ಲೀಟರ್ ಬಾಟ್ಲು 2 ಲೀಟರ್ ಬಾಟ್ಲಿಗೆ ಹಾಕ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅನ್ನೋದು ಇವತ್ತು ನಾವು ಪ್ರಶ್ನೆ ಮಾಡೋದಕ್ಕೆ ಇವತ್ತು ಪೆಟ್ರೋಲ್ ಬಂಕ್ ಬಂದಿದ್ದೀವಿ. ಆದ್ರೆ ಇವತ್ತು ಇವರು ಹೇಳ್ತಿದ್ರೆ, ಸರ್ ನಾವು ಆಗ್ತಾ ಇದೀವಿ, ಯಾವ್ದು ಇದುವರೆಗೂ ಯಾರನ್ನು ಕಳಿಸಿಲ್ಲ ಅಂತ. ಆದ್ರೆ ನಿನ್ನೆ ಒಂದು ಟ್ರಯಲ್ ಮಾಡಕ್ಕೆ ಈ ಹುಡುಗನ್ ಬಂದಿದ್ರು, ಆದ್ರೆ ಇವ್ರು ಕಳಿಸಿದ್ರು. ಅದಕ್ಕೆ ಇವತ್ತು ನಾವು ಇಲ್ಲಿಗೆ ಬಂದಿದ್ವಿ. ಇಡೀ ರಾಜ್ಯದಲ್ಲಿ ಕೂಡ ಇವತ್ತು ಈ ತರ ಮೆಸೇಜ್ ಬರಬೇಕು. ಸುಮಾರು ಜನ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಎಲ್ಲರೂ ಕೂಡ ಏನೋ 1000-500 ರೂಪಾಯಿಗೆ ಹಾಕೊಳಕ್ ಆಗ್ತದ ಅಲ್ವಾ? ಸೊ ನೀವು ಹಾಕ್ಬೋದಲ್ವಾ? ನಿಮ್ಗೆ ಇನ್ ಕೇಸ್ ಏನೋ ತೊಂದರೆ ಇದೆ ಇದ್ರಲ್ಲಿ ಹಾಕಿದ್ರೆ? ಅಲ್ಲ, ನೀವೇನಾದ್ರೂ ಪಾಯಿಂಟ್ ಏನಾದ್ರು ಕಡಿಮೆ ಮಾಡ್ತಾ ಇದ್ರಾ? ಇಲ್ವಲ್ಲ, ಮತ್ತೆ ಹಾಕ್ಬೋದಲ್ವಾ?
ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್ ಕೋಲಾರ.